ಬಸವ ಕಲ್ಯಾಣ ನಗರದಲ್ಲಿ ಮಹಾತ್ಮ ಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಬೆಳಗ್ಗೆ ರಥೋತ್ಸವ ಕಾರ್ಯಕ್ರಮ. ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ನಗರದ ಬಸವ ಕಲ್ಯಾಣಿನ ನಿವಾಸಿಗಳಾದಂಥ ಧನರಾಜ್ ಚಾಕೂರೆ ಹಾಗೂ ಸಹೋದರ ಋಷಭ್ ಶಿವಾನಂದ್ ಅವರು ರಥೋತ್ಸವ ನಡೀತಕ್ಕಂಥ ಸಮಯದಲ್ಲಿ ರಥದ ಚಕ್ರದಲ್ಲಿ ಸಿಲುಕಿ गंभीरವಾಗಿ नोबल पब्लिक स्कूल एडमिशंस आर ओपन. इल्म ही आदमी को इंसान बनाता है. सग्गे हॉस्पिटल, फर्टिलिटी एंड मदर केयर हॉस्पिटल एंड स्कैनिंग सेंटर नियर बस स्टैंड बसव कल्याण ಗಾಯಗೊಂಡಿದ್ದಾರೆ. ಈ ವಿಷಯ ಗೊತ್ತಾದ ತಕ್ಷಣ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು. ನಾನು ಕೂಡ ನಿನ್ನೆ ರಾತ್ರಿಯವರೆಗೆ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದೆ. ನಾನು ನಂದಿ ಧ್ವಜದ ಪೂಜೆಯಲ್ಲಿ ಭಾಗವಹಿಸಿದ್ದೆ. ಬೆಳಗ್ಗೆ ನನಗೆ 6:30ಗೆ ಈ ರೀತಿ ದುರ್ಘಟನೆ ನಡೆದಿದ್ದು ನನಗೆ ಗೊತ್ತಾದಾಗ ಕೂಡಲೇ ನಾನು स्कूल स्टाइल कैंसल्ड. यहाँ लर्निंग मिलती है क्रिएटिव ट्विस्ट के साथ. नॉलेज पार्क द क्रिएटिव स्कूल. क्रिएटिविटी इज आवर सब्जेक्ट. पूरी जोन भूख लगी करो फोन. केबियन कॉम्प्लेक्स रेना मार्केट अभी ऑर्डर कीजिए. ಬಸವ ಕಲ್ಯಾಣದ ವೈದ್ಯರಾದಂಥ ಡಾಕ್ಟರ್ ಯುವರಾಜ್ ಬಿರಾದರ್ ಅವರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಂಡೆ. ಒಬ್ಬರಿಗಂತೂ 2 ಕಾಲುಗಳು ಬಹುತೇಕ ಅಪಾಯಕಾರಿಯಾಗಿ ಕಟ್ಟಾಗ್ತಕ್ಕಂಥ ಹಂತಕ್ಕೆ ತಲುಪಿರುವುದರಿಂದ ಅವ್ರಿಗೆ ನಾವು ಗುಲ್ಬರ್ಗ ಕಳಿಸಿದ್ದೀವಿ ಅಂತ ಹೇಳಿದ್ರು. ಅವ್ರ ಹೆಸರು ಧನರಾಜ್ ಚಾಕೂರೆ. ಇನ್ನೋರ್ವ ಕಾಳಿಗಲ್ಲಿಯ ಋಷಭ್ ಶಿವಾನಂದ್, ಆತನ ಕೂಡ 1 ಕಾಲು ಮೊಳಕಾಲು ಕೆಳಗಡೆ ಅತ್ಯಂತ ಭೀಕರ ಮಟ್ಟದಲ್ಲಿ ಹಾನಿಯಾಗಿರೋ ಪ್ರಯುಕ್ತ ನಾನು ಡಾಕ್ಟರ್ ಯುವರಾಜ್ ಬಿರಾದರ್ ಅವರಿಗೆ ಮಾತನಾಡಿದಾಗ ಅವನಿಗೂ ಕೂಡ ಚಾನ್ಸ್ ಇಲ್ಲ, ಒಂದು 5-10% ಚಾನ್ಸ್ ಇದೆ ಅಂತ ಹೇಳಿದಾಗ ಒಬ್ಬ ಬಸವ ಕಲ್ಯಾಣ ನಗರದ ಖ್ಯಾತ ವೈದ್ಯರು ಸೋಲಾಪುರಿನ ಗಂಗಾಮಯಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದು ಗೊತ್ತಾದಾಗ ನಾನು ಆ ಆಂಬ್ಯುಲೆನ್ಸನ್ನು ಕಲಬುರಗಿ ಕಡೆ ಹೋಗ್ತಕ್ಕಂಥ ಆಂಬ್ಯುಲೆನ್ಸನ್ನು ವಾಪಸ್ ತಿರುಗಿಸಿ ಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿ ಅಧ್ಯಕ್ಷರು ನನ್ನೆಲ್ಲ ಸಮಸ್ತ ಹಿರಿಯರ ಜೊತೆ ಮಾತನಾಡಿ ನಾವು ಸೋಲಾಪುರಿ ಅವರಿಗೆ ಕಳಿಸೋಣ, 5-10% ಚಾನ್ಸ್ ಇದೆ ಆ ಕಾಲು ಉಳಿಸ್ತಕ್ಕಂಥದ್ದು ಅಂತ ಹೇಳಿ ನಾನು ಸೋಲಾಪುರ ಗಂಗಾಮಾಯಿ ಆಸ್ಪತ್ರೆಗೆ ಕಳಿಸಿದ್ದೇನೆ. ಹಾಗಾಗಿ ವಿಶ್ವಗುರು ಬಸವಣ್ಣನವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ, ಕೈ ಮುಗಿದು ಅವರು ಈ ದುರ್ಘಟನೆಯಿಂದ ಗುಣಮುಖರಾಗಿ ಹೊರಗೆ ಬರಲಿ. ನನಗೊಂದ್ಸಲ ಭಾಳ ಬೇಜಾರಾಯಿತು. ಏನಪ್ಪ ಇದು ಪೊಲೀಸರ ನಿರ್ಲಕ್ಷ್ಯತನ ಏನೋ ಒಂದು ಕಡೆ. ಹಾಗಂಥೇಳಿ ನಾನು ಪೊಲೀಸರ ತಪ್ಪಂತೂ ನಾನು ಹೇಳಕ್ ಹೋಗಲ್ಲ. ಒಂದೊಂದ್ಸಲ ಜನನೂ ಕೂಡ ಅಪಾರವಾದ ಭಕ್ತಿ ಇರೋ ಕಾರಣಕ್ಕೆ ಪೊಲೀಸರಿಗೂ ಓವರ್ಟೇಕ್ ಮಾಡಿ ಆ ರಥದೊಳಗೆ ಆ ಭಕ್ತಿ ಇದ್ದ ಕಾರಣಕ್ಕೆ ಒಂದು ಸೌನ್ ಮುಗಿ ಬೀಳ್ತಾರೆ ಜನ. ಹಾಗಾಗಿ ಏನು ಈ ಘಟನೆ ಮುಂದೆ ಮತ್ತೆಂದೂ ಈ ನೆಲದಲ್ಲಿ ಇಂಥ ದುರ್ಘಟನೆ ನಡಿಬಾರ್ದು. ಬರೀ ಬಸವ ಕಲ್ಯಾಣ ರಸ್ತೆ ಅಲ್ಲ, ಇನ್ನೆನ್ನೆ ಇಲ್ಲಿ ಯಾವುದೇ ಜಾತ್ರಾ ಮಹೋತ್ಸವದಲ್ಲಿ ಇಂಥ ರಥೋತ್ಸವ ಕಾರ್ಯಕ್ರಮಕ್ಕೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಜನರು ಅತ್ಯಂತ ಜಾಗರೂಕತೆಯಿಂದ ಇರಬೇಕಂತೇಳಿ ವಿನಂತಿಯನ್ನು ಮಾಡ್ತೇನೆ. ಹಾಗಾಗಿ ಮತ್ತೆ ನಾನು ಸೋಲಾಪುರಿನ ವೈದ್ಯರಿಗೆ, ಕಲಬುರಗಿಯ ವೈದ್ಯರಿಗೆ ಸಂಪರ್ಕವನ್ನು ಮಾಡ್ತೇನೆ. ಅವರಿಗೆ ಗುಣಮಟ್ಟದ ಟ್ರೀಟ್ಮೆಂಟ್ ಕೊಡಿಸಿ ಅವರಿಗೆ ಆದಷ್ಟು ಆ ಬಸವಣ್ಣ ಈ ಕಷ್ಟದಿಂದ ಹೊರಗೆ ತರಲಿ. ಆ ಕುಟುಂಬದ ಎಲ್ಲ ಸದಸ್ಯರಿಗೆ ತಾವು ಏನು ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ವಿಧಿ ಆಟ, ಅದು ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ. ಹಾಗಾಗಿ ಮತ್ತೊಂದು ಸಲ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ, ಆದಷ್ಟು ಬೇಗ ಅವರು ಗುಣಮುಖರಾಗಿ ಬರಲಿ ಅಂಥೇಳಿ ಬಸವಣ್ಣವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರಗಳು.